ಹಾಯ್ ಹಲೋ ಗುಡ್ ಮಾರ್ನಿಂಗ್ ಎವ್ರಿವನ್. ಐ ಹೋಪ್ ಯು ಆರ್ ಗ್ರೇಟ್. ಇವತ್ತಿನ ವಿಡಿಯೋ ತುಂಬ ವಿಶೇಷವಾಗಿರುತ್ತೆ. ಯಾಕಂದರೆ ನಾವು ಈ ಒಂದು ವಿಡಿಯೋದಲ್ಲಿ ಹೌ ದ ಯೂನಿವರ್ಸ್ ಈಸ್ ಕ್ರಿಯೇಟೆಡ್ ಮತ್ತು ಆ ಯೂನಿವರ್ಸ್ ಯಾವ ರೀತಿ ವರ್ಕ್ ಆಗುತ್ತೆ ಮತ್ತು ಫಂಡಮೆಂಟಲ್ಸ್ ಆಫ್ ಯೂನಿವರ್ಸ್ ಬಗ್ಗೆ ತಿಳ್ಕೊಳ್ಳೋಣ. ಇದನ್ನು ನಾನು ತಿಳ್ಕೊಬೇಕಂತಂದರೆ ನಾನು ಒಂದು ಪುಸ್ತಕವನ್ನು ಓದಿದೆ. ಆ ಪುಸ್ತಕದ ಹೆಸರು ಬ್ರೀಫ್ ಹಿಸ್ಟ್ರಿ ಆಫ್ ಟೈಮ್, ರಿಟನ್ ಬೈ ದ ಗ್ರೇಟ್ ಸೈಂಟಿಸ್ಟ್ ಎವರ್ ಐ ಸೀನ್ ಸ್ಟೀಫನ್ ವಿಲಿಯಂ ಹಾಕಿಂಗ್. ಇದೇ ಆ ಪುಸ್ತಕ. ಸಾಮಾನ್ಯವಾಗಿ ನಮಗೆ ಈ ಯೂನಿವರ್ಸ್ ಅಂದ್ಕೊಳ್ಗೆ ಒಂದು ನೆನಪಾಗೋದು, ಇದು ಬರೀ ಒಂದು ಯೂನಿವರ್ಸ? ನೋ, ಇಟ್ಸ್ ಅ ಮಲ್ಟಿವರ್ಸ್. ಇದು ಬರೀ ಮಲ್ಟಿವರ್ಸ್ ಇಲ್ಲ, ಇದು ಮಲ್ಟಿವರ್ಸ್ಗಿಂತ ದೊಡ್ಡದು. ನೀವು ಸೈನ್ಸ್ ಫಿಕ್ಷನ್ಸ್ ಮೂವಿಗಳಲ್ಲಿ ನೋಡಿರ್ತೀರ ಮಲ್ಟಿವರ್ಸ್ ಬಗ್ಗೆ, ಬ್ಲ್ಯಾಕ್ ಹೋಲ್ಸ್ ಬಗ್ಗೆ. ದ ಗುಡ್ ಎಕ್ಸಾಂಪಲ್ ಆಫ್ ಸೈನ್ಸ್ ಫಿಕ್ಷನ್ ಮೂವಿ ಆಫ್ ಯೂನಿವರ್ಸ್ ಅಂತ ಅಂದ್ಕೊಳ್ಗೆ ನಮಗೆ ನೆನಪಾಗೋದು ಯಾವುದು ಅಂದರೆ ಇಂಟರ್ಸ್ಟೆಲ್ಲರ್. ಸಚ್ ಎ ಅಮೇಝಿಂಗ್ ಮೂವಿ. ಮತ್ತು ಅದು ಬೇಸಿಕ್ ನಾಲೆಡ್ಜನ್ನು ಕೊಡುತ್ತೆ, ಯೂನಿವರ್ಸ್ ಹೇಗಿದೆ ಮತ್ತು ಬ್ಲ್ಯಾಕ್ ಹೋಲ್ಸ್ಗಳ ಬಗ್ಗೆ ಒಂದು, ಮತ್ತು ಟೈಮ್ ಟ್ರಾವೆಲಿಂಗ್ ಬಗ್ಗೆ. ಇನ್ನೂ ಒಂದು ವಿಶೇಷತೆ ಏನಂದರೆ ಟೈಮ್ ಡೈಲೇಷನ್ಸ್ ಬಗ್ಗೆ ಆ ಒಂದು ಮೂವಿ ಟೋಟಲಾಗಿ ಎಕ್ಸ್ಪ್ಲನೇಷನ್ ಕೊಡುತ್ತೆ. ನನಗೆ ಒಂದು ಕ್ವಶನ್ ಬಂದಾಗ ಏನಪ್ಪ ಅಂದರೆ, ಯೂನಿವರ್ಸ್ ಬಗ್ಗೆ ತಿಳ್ಕೊಬೇಕಂತಂದರೆ ನಾನು ಈ ಪುಸ್ತಕವನ್ನು ಓದಿದೆ. ನನಗೆ ಆ್ಯಕ್ಚುಲಿ ಈ ಪುಸ್ತಕ ಅಷ್ಟೊಂದು ಇಂಗ್ಲೀಷ್ ಸರಿಯಾಗಿ ಬರ್ತಿದ್ದಿಲ್ಲ. ಅದಕ್ಕೆ ನಾನು ಏನು ಮಾಡಿದೆ ಅಂದರೆ ಈ ಕನ್ನಡ ವರ್ಷನ್ಸ್ ಬುಕ್ಗಳು, ಇದೇ ಸ್ಟೀಫನ್ ಹಾಕಿಂಗ್ ಅವರ, ಇಲ್ಲಿ ನೋಡ್ತಾ ಇರ್ಬೋದು ಈ ಒಂದು ಪಿಕ್ಚರಲ್ಲಿ, ಇವರೇ ಸ್ಟೀಫನ್ ಹಾಕಿಂಗ್. ಈ ಎರಡು ಪುಸ್ತಕಗಳನ್ನು ನಾನು ಓದಿದೆ. ಅವಾಗ ನನಗೆ ಆ್ಯಕ್ಚುಲಿ ಪುಸ್ತಕಗಳನ್ನು ನಾವು ಯಾಕೆ ಓದ್ತೀವಂದರೆ ಆನ್ಸರ್ಸ್ಗಳನ್ನು ಹುಡ್ಕೋಕ್ಕೆ ಪುಸ್ತಕಗಳನ್ನು ಓದ್ತೀವಿ. ಆದರೆ ಈ 3 ಪುಸ್ತಕಗಳಿದಾವಲ್ಲ, ಇವು ನಿಮಗೆ ಆನ್ಸರ್ ಕೊಡಲ್ಲ ಯೂನಿವರ್ಸ್ ಬಗ್ಗೆ. 100% ಟ್ರೂಲಿ ಹೇಳ್ತೀನಿ ನಾನು. ಈ 3 ಪುಸ್ತಕ ಓದಿದರೆ ನಿಮಗೆ ದೇವರಾಣೆಗೂ ಆನ್ಸರ್ಸ್ ಅಂತೂ ಸಿಗೋಲ್ಲ ಯೂನಿವರ್ಸ್ ಬಗ್ಗೆ. ಅದ್ರ ಬದಲಿಗೆ ಏನು ಸಿಗ್ತಾವಂದರೆ ಟನ್ಸ್ ಆಫ್ ಪೇಜ್ನಲ್ಲಿ ನೀವು ಬರೆಯುವಷ್ಟು ಕ್ವಶನ್ಸ್ಗಳು ಸಿಗ್ತವೆ. ನಾನು ಹಾಗೆ ಕೆಲವೊಂದಿಷ್ಟು ಕ್ವಶನ್ಸ್ಗಳನ್ನು ಆ ಪುಸ್ತಕದಿಂದ ಹುಡುಕಿದ್ದೀನಿ. ಅವನು ಏನು ರೈಟಪ್ ಮಾಡಿದ್ದೀನಿ. ಆ ಒಂದು ಕ್ವಶನ್ಸ್ಗಳು ಏನು ಅನ್ನೋದನ್ನು ಈ ವಿಡಿಯೋದಲ್ಲಿ ನಾವು ತಿಳ್ಕೊಳ್ಳೋಣ. ಬನ್ನಿ. ಫಸ್ಟ್ನೇ ಕ್ವಶನ್, ಯೂನಿವರ್ಸ್ ಅಂದ್ಗಳಿಗೆ ನಮಗೆ ತಿಳಿದು ಬರೋದೇನೆಂದರೆ, ಈ ಯೂನಿವರ್ಸ್ ಯಾಕೆ ಕ್ರಿಯೇಟ್ ಆಯಿತು? ವೈ ದ ಬಿಗ್ ಬ್ಯಾಂಗ್ ಈಸ್ ಹ್ಯಾಪನ್? ವಾಟ್ ಈಸ್ ದ ಮೇನ್ ರೀಸನ್ ಬಿಹೈಂಡ್ ಟು ಬಿಗ್ ಬ್ಯಾಂಗ್? ಫಸ್ಟ್ ಕ್ವಶನ್. ನಿಮಗೆ ಆನ್ಸರ್ಸ್ ಗೊತ್ತಿದ್ದರೆ ಪ್ಲೀಸ್ ಟ್ರೈ ಮಾಡಿ, ಇಲ್ಲ ನನಗೆ ಹೇಳೋಕ್ಕೆ ಟ್ರೈ ಮಾಡಿ. ಈವನ್ ಐ ಡೋಂಟ್ ನೋ, ನಾನು ಈ ಪುಸ್ತಕ ಓದಿದ ಮೇಲೂ ನನಗೆ ಅನಿಸಿದ್ದು, ಸೊ ಇಟ್ಸ್ ಗಿವ್ಸ್ ದ ಪಾಸಿಬಿಲಿಟೀಸ್ ಆನ್ಸರ್ಸ್ ಕೊಡುತ್ತವೆ ಈ ಪುಸ್ತಕಗಳು. ಆದರೆ ಎಕ್ಸಾಕ್ಟ್ ಆನ್ಸರ್ಸ ಈ ಪುಸ್ತಕಗಳಿಂದಲೂ ಕೊಡೋಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ನಾವೇನು ಅದಕ್ಕೆ ಹೇಳೋದು, ಭಾರತೀಯರ ಒಂದು ಸನಾತನ ಧರ್ಮದ ಪುಸ್ತಕಗಳೇನಿದಾವಲ್ಲ, ಹಳೆಯ ಪುಸ್ತಕಗಳು, ಮಹಾಭಾರತ, ಭಗವದ್ಗೀತಾ, ಅದರಲ್ಲಿ ಹೋಗಿ ಹುಡುಕಿದರೆ ಮಾತ್ರ ಈ ಕ್ವಶನ್ಸ್ಗಳಿಗೆ ಆನ್ಸರ್ ಸಿಗುತ್ತೆ. ಇಫ್ ಯು ಆರ್ ಏಬಲ್, go through these questions and find out the answers. Why the Big Bang was happen? Big Bang theory ನಿಮಗೆಲ್ಲ ಗೊತ್ತಿರುತ್ತೆ. ಅಂದರೆ ಯೂನಿವರ್ಸ್, ಬಿಗ್ ಬ್ಯಾಂಗ್ ಥಿಯರಿ ಏನು ಹೇಳುತ್ತೆ ಅಂದರೆ ಯೂನಿವರ್ಸ್ ಹೆಂಗೆ ಕ್ರಿಯೇಟ್ ಆಯ್ತು ಅಂತ ಹೇಳುತ್ತೆ, ಆದರೆ ಯಾವುದಕ್ಕೆ ಕ್ರಿಯೇಟ್ ಆಯ್ತು ಅಂತ ಹೇಳಲ್ಲ. ದಟ್ ಈಸ್ ದ ಮೇನ್ ಕ್ವಶನ್. ಮತ್ತು ಸೆಕೆಂಡ್ ಕ್ವಶನ್ನು, ವೈ ಟೈಮ್ ಈಸ್ ನಾಟ್ ಮೂವಿಂಗ್ ಬ್ಯಾಕ್ವರ್ಡ್ಸ್? ಟೈಮು ಬ್ಯಾಕ್ವರ್ಡ್ಸ್ ಮೂವ್ ಆಗೋಕ್ಕಾಗಲ್ಲ. ವಾಟ್ ಈಸ್ ಮೆಂಟ್ ಬೈ ಟೈಮ್? ಫಸ್ಟ್ ಆಫ್ ಆಲ್, ಆ್ಯಕ್ಚುಲಿ ನಿಮಗೆ 1 kg ಅಂದರೆ ಏನು ನೆನಪು ಬರುತ್ತೆ ಅಂದರೆ, 1 kg ಅಂದರೆ ಒಂದು ಆ್ಯಕ್ಚುಲಿ ಏನು ಒಂದು ತಕ್ಕಡಿ ಸಾಮಾನ್ಯವಾಗಿ ನೀವು ತಕ್ಕಡಿ ಎಲ್ಲ ನೋಡಿರ್ಬೋದು. ಅಲ್ಲಿ 1 kg ಅಂದರೆ ನಿಮಗೆ 1 kg ಏನಾದರೂ ಕೊಡಪ್ಪ ಅಂದರೆ, ಎಕ್ಸಾಂಪಲ್ 1 kg ಬೆಲ್ಲ ಕೊಡ್ರಿ ಅಂತಂತಂದರೆ ಅವ್ರು ಏನು ಮಾಡ್ತಾರೆ, ಅಂಗಡಿಯಲ್ಲಿರೋರು 1 kg ಕಲ್ಲು ಇರುತ್ತೆ, ರೆಫರೆನ್ಸ್ ಪಾಯಿಂಟಾಗಿ ಇಟ್ಕೊಂಡಿರ್ತಾರೆ. ರೆಫರೆನ್ಸ್ 1 kg ನಮಗೆ ಬೆಲ್ಲ ಬೇಕಂದರೆ ಅವ್ರ ರೆಫರೆನ್ಸಲ್ಲಿ ಏನಿರುತ್ತೆ, ಆ ಒಂದು ಕಬ್ಬಿಣದ ಒಂದು ಬೊಟ್ಟು ಅಂತಂದು ಹೇಳಿ ಕರಿತೀವಿ ಕನ್ನಡದಲ್ಲಿ, ಅದನ್ನಿಟ್ಟು ನಿಮಗೆ 1 kg ರೆಫರೆನ್ಸ್ ಆಗಿ 1 kg ಬೆಲ್ಲವನ್ನು ಕೊಡ್ತಾರೆ. ಹಾಗೆ ವಾಟ್ ಈಸ್ ಮೆಂಟ್ ಬೈ ಟೈಮ್? ವಾಟ್ ಈಸ್ ಮೆಂಟ್ ಬೈ 1 ಸೆಕೆಂಡ್? ದಟ್ಸ್ ಆಲ್ಸೋ ಮಿಸ್ಟ್ರಿ ಅನ್ನೋದಕ್ಕಿಂತ ಅದು ಒಂದು ಆನ್ಸರ್ ಇದೆ, ಹುಡುಕ್ಬೋದು, ನೀವು ಹುಡುಕಿ ಸರ್. ಅದಕ್ಕೆ ನಾನು ಈ ವಿಡಿಯೋ ಮಾಡ್ತಾ ಇರೋದು. ಮತ್ತು ಸೆಕೆಂಡ್ ಕ್ವಶನ್ ಏನಂದರೆ, ವೈ ಟೈಮ್ ಈಸ್ ನಾಟ್ ಮೂವಿಂಗ್ ಬ್ಯಾಕ್ವರ್ಡ್ಸ್? ಮತ್ತು ಥರ್ಡ್ ಕ್ವಶನ್, ವೈ ಯೂನಿವರ್ಸ್ ಈಸ್ ಎಕ್ಸ್ಪ್ಯಾಂಡಿಂಗ್? ತುಂಬ ಸೈಂಟಿಸ್ಟ್ಗಳು ಹೇಳ್ತಾರೆ. ಎವನ್ ಸ್ಟೀಫನ್ ಹಾಕಿಂಗ್ ಇಲ್ಲಿದಾರಲ್ಲ, ದಿ ಗ್ರೇಟ್ ಸೈಂಟಿಸ್ಟ್ ಎವರ್ ಐ ಸೀನ್, ಅವರು ಹೇಳ್ತಾರೆ
ಯೂನಿವರ್ಸ್ ಎಕ್ಸ್ಪ್ಯಾಂಡ್ ಆಗ್ತಾ ಇದೆ. ಬಟ್ ವೈ? ವಾಟ್ ಈಸ್ ದ ಮೇನ್ ರೀಸನ್ ಫಾರ್ ಎಕ್ಸ್ಪ್ಯಾಂಡಿಂಗ್ ದ ಯೂನಿವರ್ಸ್? ಗ್ಯಾಲಕ್ಸೀಸ್ ಎಕ್ಸ್ಪ್ಯಾಂಡ್ ಆಗ್ತಾ ಇದೆ, ಯಾಕೆ? ದಟ್ಸ್ ಮಿಸ್ಟ್ರಿ. ಅದಕ್ಕೆ ಈ ಥರ ಕ್ವಶನ್ಸ್ಗಳು ಇರ್ತವೆ. ಮತ್ತು ಈ ಸ್ಟ್ರಿಂಗ್ ಥಿಯರಿ ಅಂತ ನೀವು ಕೇಳಿರ್ಬೋದು. ಸ್ಟ್ರಿಂಗ್ ಥಿಯರಿ ನಮಗೆಲ್ಲ ಚಿಕ್ಕವರ ಇದ್ದಾಗಿಂದನೂ ಏನು ಹೇಳ್ಕೊತ ಬಂದಿದ್ದಾರೆ ಅಂದರೆ, ಮ್ಯಾಟರ್ ಈಸ್ ಮೇಡ್ ಅಪ್ ಆಫ್ ಪಾರ್ಟಿಕಲ್ಸ್, ಪ್ರೋಟಾನ್, ನ್ಯೂಟ್ರಾನ್, ಎಲೆಕ್ಟ್ರಾನ್. ಈ ವಿಡಿಯೋದಲ್ಲಿ ತುಂಬ ನನಗೆ ಇಂಟ್ರೆಸ್ಟ್ ಆಗಿರೋದಂದರೆ ಈ ಪ್ರೋಟಾನ್, ನ್ಯೂಟ್ರಾನ್, ಎಲೆಕ್ಟ್ರಾನ್ಸಿಂದ ಮ್ಯಾಟರ್ಗಳು ಮಾಡಿದ್ದಾವೆ ಅಂತ. ಆ್ಯಕ್ಚುಲಿ ಮ್ಯಾಟರು ಪ್ರೋಟಾನ್, ನ್ಯೂಟ್ರಾನ್, ಎಲೆಕ್ಟ್ರಾನಿಂದ ಮಾಡಿದರೆ, ಪ್ರೋಟಾನ್, ನ್ಯೂಟ್ರಾನ್, ಎಲೆಕ್ಟ್ರಾನು ಕೆಲವೊಂದರಿಂದ ಮಾಡಲ್ಪಟ್ಟಿರ್ಬೇಕಲ್ಲ. ಅಂದರೆ ಪ್ರೋಟಾನ್, ನ್ಯೂಟ್ರಾನ್, ಎಲೆಕ್ಟ್ರಾನು ಮತ್ತೆ ನಾವು ತುಂಡು ಹಾಕಿದಾಗ ಕೆಲವೊಂದಿಷ್ಟು ಪಾರ್ಟಿಕಲ್ಗಳು ಸಿಗ್ತವೆ. ಅವನ್ನ ನಾವು ಏನಂತ ಕರಿತೀವಿ ಅಂದರೆ ಗ್ಲೂವಾನ್ಸ್, ಬೊಸಾನ್ಸ್ ಮತ್ತು ಗ್ರಾವಿಟಾನ್ಸ್, ಆ್ಯಂಟಿ ಪಾರ್ಟಿಕಲ್ಸ್. ಈ ಪುಸ್ತಕದಲ್ಲಿ ಅವರು ಸರಿಯಾಗಿ ಹೇಳಿದ್ದಾರೆ. ನಾನು ಅದನ್ನು ಮಾರ್ಕಪ್ ಸಹಿತ ಮಾಡಿದ್ದೀನಿ, ನೋಡ್ಬೋದು. ಇದ್ರ ಬಗ್ಗೆನೇ ಸಾಕಷ್ಟು ಎಕ್ಸ್ಪ್ಲನೇಷನ್ಸ್ಗಳು ನೀವು ಈ ಪುಸ್ತಕದಲ್ಲಿ ಕೊಡ್ಬೋದು. ನೋಡಿ, ಇದು ಆ್ಯಕ್ಚುಲಿ ನಾನು ಈಗ ಕೇಳಿರೋ ಕ್ವಶನ್ಸಿಗೆ ಆನ್ಸರ್ ಇದೇ ಪುಸ್ತಕದಲ್ಲಿದೆ. ಏನಪ್ಪ ಅಂದರೆ, ಈ ಯೂನಿವರ್ಸಲ್ಲಿ ಪ್ರೋಟಾನ್, ನ್ಯೂಟ್ರಾನ್, ಎಲೆಕ್ಟ್ರಾನ್ಸ್ನು ಆ್ಯಕ್ಚುಲಿ ಗೊತ್ತಿರುತ್ತೆ. ಪ್ರೋಟಾನ್, ನ್ಯೂಟ್ರಾನ್, ಎಲೆಕ್ಟ್ರಾನ್ಸ್ನು ಕಟ್ ಮಾಡಿದರೆ ನಮಗೆ ಏನೇನು ಸಿಗ್ತವೆ ಅಂದರೆ ನಂಬರ್ ಆಫ್ ಡಿಫ್ರೆಂಟ್ ಕ್ವಾರ್ಕ್ಸ್ ಅನ್ನೋದು ಸಿಗ್ತವೆ. ಪ್ರೋಟಾನ್, ನ್ಯೂಟ್ರಾನ್, ಎಲೆಕ್ಟ್ರಾನ್ ಹೊಡೆದಾಗ ನಮಗೇನು ಸಿಗ್ತವೆ? ಕ್ವಾರ್ಕ್ಸ್. ಅವು ಯಾವ ಥರ ಕ್ವಾರ್ಕ್ಸು? ಅಪ್ ಕ್ವಾರ್ಕ್ಸು, ಡೌನ್ ಕ್ವಾರ್ಕ್ಸು, ಮತ್ತು ಚಾರ್ಮ್ಡು. ಮತ್ತು ಅದಕ್ಕೆ 3 ಕಲರ್ ಇದ್ದಾವೆ. 3 ಕಲರ್ ಯಾವುದಾದ್ರು ಅಂದರೆ ರೆಡ್, ಗ್ರೀನು, ಬ್ಲೂ. ದೀಸ್ ಆ್ಯಂಟಿ ಪಾರ್ಟಿಕಲ್ಸ್ ಆರ್ ಮೇಡ್ ಅಪ್ ಆಫ್ ಕ್ವಾರ್ಕ್ಸ್. ಇದಕ್ಕೆ ಆನ್ಸರ್ ಆ್ಯಕ್ಚುಲಿ ನಾನೇ ಆನ್ಸರ್ ಹೇಳ್ತಾ ಇದ್ದೀನಿ ಈ ಕ್ವಶನ್ಸ್ಗೆ. ಅಂದರೆ 4th ಕ್ವಶನಿಗೆ ಸ್ಟ್ರಿಂಗ್ ಥಿಯರಿ. ಓಕೆ, ಈ ಕ್ವಾರ್ಕ್ಸ್ ಯಾವುದರಿಂದ ಮಾಡಲ್ಪಟ್ಟಿವೆ? ಮ್ಯಾಟರು ಮ್ಯಾಟರು ಪಾರ್ಟಿಕಲ್ಸಿಂದ ಮಾಡಲ್ಪಟ್ಟಿವೆ, ಪಾರ್ಟಿಕಲ್ಸು ಕ್ವಾರ್ಕ್ಸಿಂದ ಮಾಡಲ್ಪಟ್ಟಿವೆ. ಈ ಕ್ವಾರ್ಕ್ಸ್ ಯಾವುದರಿಂದ ಮಾಡಲ್ಪಟ್ಟಿವೆ? ದ ಆನ್ಸರ್ ಈಸ್ ಸಿಂಪಲ್, ಸ್ಟ್ರಿಂಗ್ಸ್. ಸ್ಟ್ರಿಂಗ್ ಥಿಯರಿ ಹೇಳೋದೇ ಆದಮೇಲೆ ಸ್ಟ್ರಿಂಗ್ಸಿಂದ ಅವು ಮಾಡಲ್ಪಟ್ಟಿವೆ. ಜಸ್ಟ್ ಎ ವೈಬ್ರೇಷನ್. ಯೂನಿವರ್ಸ್ ಈಸ್ ಕ್ರಿಯೇಟೆಡ್ ಬೈ ದಿ ವೈಬ್ರೇಷನ್. ನಾವು ಮೈಥಾಲಜಿ ನೋಡ್ತೀವಿ. ನಮ್ಮ ಮೈಥಾಲಜಿಲಿ ಇದಕ್ಕೆ ಆನ್ಸರ್ ಹುಡ್ಕೋಕೆ ಹೋದರೆ ಏನಂತ ಆನ್ಸರ್ ಸಿಗುತ್ತೆ ಅಂದರೆ, ಯೂನಿವರ್ಸು ಯಾವುದರಿಂದ ಕ್ರಿಯೇಟ್ ಆಗಿದೆ ಅಂದರೆ ಇಟ್ಸ್ ಜಸ್ಟ್ ಬೈ ವಿಷ್ಣುವಿನ ಶಿವನ ಡಮರುನಿಂದ ಮಾಡಲ್ಪಟ್ಟಿವೆ. ಶಿವರ ಡಮರು ಏನಿರುತ್ತಲ್ಲ ಕೈಯಲ್ಲಿ, ಆ ಡಮರಿನ ಸೌಂಡಿನಿಂದ ಮಾಡಲ್ಪಟ್ಟಿದೆ ಅಂತಂದು ನಾವು ಆನ್ಸರ್ ಹುಡುಕ್ತೀವಿ. ಅದು ಎಕ್ಸ್ಪ್ಲನೇಷನ್ ಇದೆ. ಅದಕ್ಕೂ ಈ ಸ್ಟ್ರಿಂಗ್ ಥಿಯರಿಗೂ ತುಂಬ ರಿಲೇಟ್ ಇದೆ. ಟೋಟಲಿ ಯೂನಿವರ್ಸ್ ಈಸ್ ಮೇಡ್ ಅಪ್ ಆಫ್ ಜಸ್ಟ್ ಲೈಕ್ ವೈಬ್ರೇಷನ್ನಿಂದ ಮಾಡಲ್ಪಟ್ಟಿದೆ ಅಂತಂದು ಅಲ್ಟಿಮೇಟಾಗಿ ಸೈಂಟಿಸ್ಟ್ಗಳು ಈ ಒಂದು ಆನ್ಸರ್ ಹೇಳ್ತಾರೆ. ಸ್ಟ್ರಿಂಗ್ ಥಿಯರಿಲಿ ಈ ಆನ್ಸರ್ ಇದೆ, ಬಟ್ ಐ ಡೋಂಟ್ ನೋ ಸ್ಟ್ರಿಂಗ್ ಥಿಯರಿ ಇಸ್ ರೈಟ್ ಆರ್ ರಾಂಗ್. ಬಟ್ ಇಟ್ಸ್ ಜಸ್ಟ್ ಗಿವ್ ದ ಎಕ್ಸ್ಪ್ಲನೇಷನ್ ಅಷ್ಟೇ ಕೊಡುತ್ತೆ ಸ್ಟ್ರಿಂಗ್ ಥಿಯರಿ ಯೂನಿವರ್ಸ್ ಬಗ್ಗೆ. ಆ ಸ್ಟ್ರಿಂಗ್ ಥಿಯರಿ ಬಗ್ಗೆ ನೀವು ಸಾಧ್ಯ ಆದರೆ ತಿಳ್ಕೊಳ್ಳಿ. ಮತ್ತು 5th ಕ್ವಶನ್, ಈ ಯೂನಿವರ್ಸ್ ಕ್ರಿಯೇಟ್ ಆದಲ್ಲಿ ಏನಾಗಿತ್ತು ಅಂದರೆ ತುಂಬ ಹಾಟ್ ಆಗಿ ಇದೆ, ಅಂದರೆ ತುಂಬ ಬಿಸಿಯಾಗಿತ್ತು. 1000 ಮಿಲಿಯನ್ ಟ್ರಿಲಿಯನ್ಸ್ ಗಟ್ಟಲೆ ಸೆಲ್ಸಿಯಸ್ ಡಿಗ್ರಿಯಷ್ಟು ಹಾಟ್ ಆಗಿತ್ತು. ಯಾಕೆ ಹಾಟ್ ಆಗಿತ್ತು? ವೈ? ವಾಟ್ ಈಸ್ ದ ರೀಸನ್ ಬಿಹೈಂಡ್ ದ್ಯಾಟ್? ಕೂಲಾಗಿರ್ಬೋದಿತ್ತಲ್ಲ ಯೂನಿವರ್ಸ್. ಲಾಸ್ಟ್ ಕ್ವಶನ್ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ನೀವು ಇಮೇಜಿನ್ನು ಮಾಡೋಕ್ಕಾಗಿರಲ್ಲ, ಅಷ್ಟು ಇಂಟ್ರೆಸ್ಟಿಂಗ್ ಆಗಿದೆ. ಲಾಸ್ಟ್ವರೆಗೆ ನೋಡಿ ವಿಡಿಯೋ. ವೈ ದ ಯೂನಿವರ್ಸ್ ಅರ್ಲಿಯರ್ ಯೂನಿವರ್ಸ್ ಈಸ್ ಸೋ ಹಾಟ್. ಮತ್ತು 5th ಕ್ವಶನ್, ಗ್ರ್ಯಾಂಡ್ ಯೂನಿಫೈಡ್ ಥಿಯರಿ. ಸೊ ಇಂಟ್ರೆಸ್ಟಿಂಗ್. ನಮಗೆ ಥಿಯರಿ ಆಫ್ ರಿಲೇಟಿವಿಟಿ ಬಗ್ಗೆ ನಾಲೆಡ್ಜ್ ಇದೆ, ಮತ್ತು ಸ್ಟ್ರಿಂಗ್ ಥಿಯರಿ ಬಗ್ಗೆ ನಾಲೆಡ್ಜ್ ಇದೆ. ಓಕೆ, ಇವೆಲ್ಲ ಏನು ಎಕ್ಸ್ಪ್ಲನೇಷನ್, ಮತ್ತು ಕ್ವಾಂಟಮ್ ಮೆಕ್ಯಾನಿಕ್ಸ್ ಬಗ್ಗೆನೂ ಎಕ್ಸ್ಪ್ಲನೇಷನ್ಸ್ ಇವೆ. ಇವೆಲ್ಲ ಏನು ಎಕ್ಸ್ಪ್ಲನೇಷನ್ ಕೊಡ್ತವೆ ಅಂದರೆ ಸಿಂಪಲ್, ಹೌ ದ ಯೂನಿವರ್ಸ್ ಈಸ್ ಕ್ರಿಯೇಟೆಡ್. ಬಿಗ್ ಬ್ಯಾಂಗ್ ಥಿಯರಿ ವೈ ದ ಯೂನಿವರ್ಸ್ ಈಸ್ ಕ್ರಿಯೇಟೆಡ್ ಅಂತ ಒಂದು ಎಕ್ಸ್ಪ್ಲನೇಷನ್ ಕೊಟ್ಟಿಲ್ಲ, ಹೌ ಇಟ್ಸ್ ಕ್ರಿಯೇಟೆಡ್ ಅಂತ ಎಕ್ಸ್ಪ್ಲನೇಷನ್ ಕೊಟ್ಟಿದೆ. ಈ 3 ಥಿಯರಿಗಳು ಅಂದರೆ ಥಿಯರಿ ಆಫ್ ರಿಲೇಟಿವಿಟಿ ಮತ್ತು ಕ್ವಾಂಟಮ್ ಮೆಕ್ಯಾನಿಕ್ಸು ಇಷ್ಟು ಜಸ್ಟ್ ಗಿವ್ ದ ಎಕ್ಸ್ಪ್ಲನೇಷನ್ ಕೊಡ್ತವೆ ಅಷ್ಟೇ. ಆದರೆ ಗ್ರ್ಯಾಂಡ್ ಯೂನಿಫೈಡ್ ಥಿಯರಿ ಅಂತ ಒಂದಿದೆ, ಅದನ್ನು ಇನ್ನೂ ಕ್ಲಿಯರ್ ಮಾಡೋಕ್ಕಾಗಿಲ್ಲ. ಗ್ರ್ಯಾಂಡ್ ಯೂನಿಫೈಡ್ ಥಿಯರಿ ಇದು ಏನು ಎಕ್ಸ್ಪ್ಲನೇಷನ್ ಕೊಡ್ತದೆ ಅಂದರೆ ಸಿಂಪಲ್, ಎಲ್ಲ ಯೂನಿವರ್ಸಲ್ಲಿರೋ ಎಲ್ಲ ಪಾರ್ಟಿಕಲ್ ನೀನು ಯಾವುದಕ್ಕೆ ಅಪ್ಲೈ ಮಾಡಿದರೂ
ಅದು ಒಂದೇ ಫಾರ್ಮುಲಾದಲ್ಲಿ ಇರಬೇಕು. ಒಂದು ಫಾರ್ಮುಲಾನ ನೀನು ಅಪ್ಲೈ ಮಾಡಿದರೆ ಅದು ಎಲ್ಲದಕ್ಕೂ ಅಪ್ಲೈ ಆಗ್ಬೋದು. ಇದು ಜಸ್ಟ್ ಟೇಕ್ ಅನ್ ಎಕ್ಸಾಂಪಲ್. ಗ್ರಾವಿಟೇಷನ್ ಆಫ್ ಫೋರ್ಸಿಗೆ ಏನು ಫಾರ್ಮುಲಾ ಇದೆ ಅಂದರೆ ಕ್ಯಾಪಿಟಲ್ ಜಿ m1m2/d² ಅಂತ ಒಂದು ಈಕ್ವೇಷನ್ ಇದೆ, ನಾವು ಕಲ್ತಿದ್ದೀವಿ. ಅದು ಯಾವುದಕ್ಕೆ ಸೀಮಿತ ಆಗಿದೆ? ಬರೀ ಗ್ರಾವಿಟೇಷನ್ ಫೋರ್ಸ್ಗೆ ಸೀಮಿತ ಆಗಿದೆ. ಹಾಗಾಗಬಾರ್ದು. ಆದರೆ ಇಲ್ಲಿ ಗ್ರಾಡ್ ಯೂನಿಫೈಡ್ ಥಿಯರಿಲಿ ಏನಾಗುತ್ತೆ ಅಂದರೆ ಇಟ್ಸ್ ಜಸ್ಟ್ ನೀನು ಅದನ್ನು ಯಾವುದಕ್ಕಾರ ಅಪ್ಲೈ ಮಾಡು. ಸ್ಟ್ರಿಂಗ್ ಥಿಯರಿಲಿರೋ ಒಂದು ಪ್ರಾಬ್ಲಮಿಗೆ ಅಪ್ಲೈ ಮಾಡು, ಅದಕ್ಕೆ ಆನ್ಸರ್ ಕೊಡಬೇಕು. ಮತ್ತು ಗ್ರಾವಿಟೇಷನಲ್ ಫೋರ್ಸ್ನಲ್ಲಿರೋ ಒಂದು ಕ್ವಶನ್ಸಿಗೆ ಅಪ್ಲೈ ಮಾಡು, ಅದಕ್ಕೂ ಆನ್ಸರ್ ಕೊಡಬೇಕು. ಆ ಥರ ಗ್ರ್ಯಾಂಡ್ ಯೂನಿಫೈಡ್ ಥಿಯರಿ ಅಂತ ಒಂದು ಕಂಡುಹಿಡಿಬೇಕಂತಂದು ಸೈಂಟಿಸ್ಟ್ಗಳು ದೇ ಆರ್ ಟ್ರೈಯಿಂಗ್. ಆ ಥರ ಟ್ರೈ ಮಾಡ್ತಾಯಿದ್ದಾರೆ. ಅದಾದಮೇಲೆ ಐ ಡೋಂಟ್ ನೋ ಫ್ಯೂಚರಲ್ಲಿ ಇದು ಫೈಂಡ್ ಆಗ್ಬೋದು. ಮತ್ತು ವಾಟ್ ಈಸ್ ಮೆಂಟ್ ಬೈ ಚಂದ್ರಶೇಖರ್ ಲಿಮಿಟ್. ಬ್ಲ್ಯಾಕ್ ಹೋಲ್ಸ್ ಬಗ್ಗೆ ಎಷ್ಟು ಹೇಳಿದ್ರು ತೀರಕ್ಕೆ ಸಾಧ್ಯ ಅಲ್ಲ. ಅದರಲ್ಲಿ ಒಂದು ಲಿಮಿಟ್ ಅಂತ ಬರುತ್ತೆ. ಗ್ರೇಟ್ ಸೈಂಟಿಸ್ಟ್ ಆಫ್ ಎವರ್ ಐ ಸೀನ್ ಇನ್ ಇಂಡಿಯಾ ಚಂದ್ರಶೇಖರ್ ಲಿಮಿಟ್ ಅಂತಂದು ಒಂದಿದೆ ನೋಡಿ. ಭಾರತೀಯರ ಕೊಡುಗೆ ವಿಜ್ಞಾನದಲ್ಲಿ ಮರೆಯಲಾರದಂಥದ್ದು. ಅದರಲ್ಲಿ ಚಂದ್ರಶೇಖರ್ ಅಂತ ಒಬ್ಬ ವಿಜ್ಞಾನಿಗಳಿದ್ದಾರೆ. ಅವರ ನೆನಪಿನ ಅರ್ಥಕ್ಕೋಸ್ಕರ ಬ್ಲ್ಯಾಕ್ ಹೋಲ್ಸ್ ಥಿಯರಿಯಲ್ಲಿ ಚಂದ್ರಶೇಖರ್ ಲಿಮಿಟ್ ಅಂತಂದು ಹೇಳಿ ನಾವು ಕರಿತೀವಿ. ಅದಕ್ಕಿಂತ ಚಂದ್ರಶೇಖರ್ ಲಿಮಿಟ್ಗಿಂತ ಮುಂದೆ ಏನಾದರೂ ಬ್ಲ್ಯಾಕ್ ಹೋಲ್ ಆತಂದರೆ ಏನಾಗುತ್ತೆ? ಯೂನಿವರ್ಸ್ ಹಾರಿಜನ್ ಆಫ್ ಬ್ಲ್ಯಾಕ್ ಹೋಲ್ ಅಂತಂದು ಕರಿತೀವಿ. ಹೊರೈಸನ್ ಅಂತಂದು ಬ್ಲ್ಯಾಕ್ ಹೋಲ್ಸಲ್ಲಿ ಅದು ಒಂದು ಕಾನ್ಸೆಪ್ಟ್ ಇದೆ. ಚಂದ್ರಶೇಖರ್ ಲಿಮಿಟ್ ಅಂತ ಒಂದು ಲಿಮಿಟ್ ಅಂತಂದು ಒಂದು ಎಕ್ಸ್ಪ್ಲನೇಷನ್ಸ್ ಇದೆ. ಅದು ಆ್ಯಕ್ಚುಲಿ ನನಗೂ ಆ್ಯಕ್ಚುಲಿ ಈ ಪುಸ್ತಕಗಳನ್ನು ಓದಿದಾಗ ನನಗೇನು ಅನಿಸಿತ್ತು ಅನ್ನೋದು ಈ ವಿಡಿಯೋದಲ್ಲಿ ನಾನು ಹೇಳ್ತಾ ಇದ್ದೀನಿ. ಇಟ್ಸ್ ಜಸ್ಟ್ ಗಿವ್ಸ್ ಮಿ ಸಮ್ ಆಫ್ ಬರೀ ಕ್ವಶನ್ಸ್ಗಳೇ, ಆನ್ಸರ್ಸ್ ಏನೂ ಇಲ್ಲ. ಮತ್ತು ವಾಟ್ ಈಸ್ ಟೈಮ್, ದಟ್ಸ್ ಆಲ್. ಮತ್ತು ಇನ್ನು ಲಾಸ್ಟ್ ಬಟ್ ನಾಟ್ ಲೀಸ್ಟ್ ಕ್ವಶನ್ ಏನಪ್ಪ ಅಂದರೆ ಹೌ ಮೆನಿ ಡೈಮೆನ್ಷನ್ಸ್ ಆರ್ ದೇರ್ ಇನ್ ದ ಯೂನಿವರ್ಸ್ ಅಕಾರ್ಡಿಂಗ್ ಟು ಅವರ್ ನಾಲೆಡ್ಜ್. ಏನಿದೆ ಅಂದರೆ ನಮ್ಮ ನಾಲೆಡ್ಜ್ ಪ್ರಕಾರ ಏನಿದೆ ಅಂದರೆ ನಮಗೆ ಹೇಳಿರೋದು 3 ಡೈಮೆನ್ಷನ್ಸ್ XYZ. ನಾವು ಓದಿರೋದು 3 ಡೈಮೆನ್ಷನ್ಸ್ ಬಗ್ಗೆ, XYZ ಡೈಮೆನ್ಷನ್ಸ್ ಬಗ್ಗೆ. ಯೂನಿವರ್ಸ್ಗೆ ಎಷ್ಟು ಡೈಮೆನ್ಷನ್ ಇದೆ ಅನ್ನೋದು ಆ್ಯಕ್ಚುಲಿ ನಮಗೆ ಗೊತ್ತಿಲ್ಲ. ಆದರೆ ಸೈಂಟಿಸ್ಟ್ಗಳು ಫೈಂಡ್ ಮಾಡಿದ್ದಾರೆ. ಏನಪ್ಪ ಅಂದರೆ ಅರೌಂಡ್ 21 ಡೈಮೆನ್ಷನ್ಸ್ ಆರ್ ದೇರ್ ಇನ್ ದ ಯೂನಿವರ್ಸ್. ಅದಿನ್ನೂ ಹೆಚ್ಚಿಗೆ ಆಗ್ಬೋದು. ಮಾನವನ ಒಂದು ಅಭಿವೃದ್ಧಿ ಮತ್ತು ಸೈಂಟಿಫಿಕಲಿ ಅವನು ಸ್ಟ್ರಾಂಗ್ ಹೋದಾಗಲ್ಲ you can find the more dimensions. How many dimensions are there for the universe? Last questions ತುಂಬ ಇಂಟ್ರೆಸ್ಟಿಂಗ್. ಈ ಪುಸ್ತಕದಲ್ಲಿ ಲಾಸ್ಟಲ್ಲಿರೋ ಕ್ವಶನ್ನೇ ಅದು. ಏನಪ್ಪ ಅಂದರೆ ನೋಡಿ, ಇಫ್ ಯು ನೋ ದ ಹೌ ಯೂನಿವರ್ಸ್ ಈಸ್ ಆ್ಯಕ್ಚುಲಿ ವರ್ಕಿಂಗ್, ನಿನಗೆ ಆ್ಯಕ್ಚುಲಿ ಹೌ ದ ಯೂನಿವರ್ಸ್ ಈಸ್ ಆ್ಯಕ್ಚುಲಿ ವರ್ಕಿಂಗ್ ಅಂದರೆ ಯೂನಿವರ್ಸ್ ಯಾವ ಥರ ವರ್ಕ್ ಆಗ್ತಾ ಇದೆ ಅಂತಂದು ಏನಾದರೂ ನಿನಗೆ ತಿಳಿತಂದರೆ, ಐ ಡೋಂಟ್ ನೋ ಯಾರಿಗಿದು ಗೊತ್ತಿದೆ ಅನ್ನೋದು ಚೆನ್ನಾಗಿ ಗೊತ್ತಿಲ್ಲ. ಯೂನಿವರ್ಸು ಯಾವ ರೀತಿ ವರ್ಕ್ ಆಗ್ತಾ ಇದೆ ಅಂತಂದು ನನಗೆ ಅಥವಾ ನಿಮಗೇನಾದರೂ ಗೊತ್ತಾದರೆ ಏನಾಗುತ್ತೆ? ಲೆಟ್ಸ್ ಥಿಂಕ್ ಅಬೌಟ್ ಇಟ್. ಏನಾಗುತ್ತೆ ಅಂದರೆ ಸಿಂಪಲ್, ಗಾಡ್ ಅಂದರೆ ಗಾಡ್ ಏನು ಥಿಂಕ್ ಮಾಡ್ತಿದೆ ಅನ್ನೋದು ಪ್ರಿಡಿಕ್ಟ್ ಮಾಡ್ಬೋದು. ಎಕ್ಸಾಕ್ಟ್ ನಾವು ಏನು ಹೇಳೋದು ಬರೋಲ್ಲ, ಬಟ್ ವಿ ಕ್ಯಾನ್ ಸೇ ದಟ್ ನಮಗೆ ಯೂನಿವರ್ಸ್ ಯಾವ ಥರ ವರ್ಕ್ ಆಗ್ತಾಯಿದೆ ಅಂತ ಗೊತ್ತಾದರೆ ದೇವರು ಏನು ಥಿಂಕ್ ಮಾಡ್ತಾನೆ ಅಂತಂದು ನಾವು ಪ್ರಿಡಿಕ್ಟ್ ಮಾಡ್ಬೋದು. ನೋಡಿ, ಸೈಂಟಿಫಿಕ್ ಕ್ಯಾಲ್ಕುಲೇಷನ್ಸ್ಗಳು ಹೆಂಗಿರ್ತವೆ, ಮ್ಯಾಥಮೆಟಿಕಲ್ ಕ್ಯಾಲ್ಕುಲೇಷನ್ಸ್ಗಳು ಹೆಂಗಿರ್ತವೆ ಅಂದರೆ ಅವನಿಗೆ ಯೂನಿವರ್ಸ್ ಬಗ್ಗೆ ಎಲ್ಲ ಗೊತ್ತಾದರೆ ಯು ಕ್ಯಾನ್ ಪ್ರಿಡಿಕ್ಟ್ ವಾಟ್ ಈಸ್ ಗಾಡ್ ಥಿಂಕಿಂಗ್. ಅದು ಎಕ್ಸ್ಪ್ಲನೇಷನ್ ನೀವು ಇಲ್ಲೇ ತೋರಿಸ್ತೀನಿ ನೋಡಿ. ನಾನು ಈ ಪುಸ್ತಕದಲ್ಲಿ ಅದೇ ಲಾಸ್ಟಲ್ಲಿ ಇರೋದೇ ಅದು, ಈ ಲಾಸ್ಟ್ ಲೈನ್. ಈಗ ಇಟ್ ಈಸ್ ಗಾಡ್
ಆ್ಯಕ್ಚುಲಿ ಅದು ಉಲ್ಟಾ ಕಾಣುತ್ತೆ. ಇರಲಿ, ಇದು ತುಂಬಾ ವಿಶೇಷವಾಗಿರೋ ವಿಡಿಯೋ. ಆ್ಯಕ್ಚುಲಿ ನನಗೆ ಯೂನಿವರ್ಸ್ ಬಗ್ಗೆ ತುಂಬಾ ಇಂಟ್ರೆಸ್ಟಿಂಗ್ ಟಾಪಿಕ್ ಕೂಡ ಹೌದು. ಥ್ಯಾಂಕ್ ಯು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಥ್ಯಾಂಕ್ ಯು. ಲವ್ ಯು ಆಲ್.